ಎಲ್ಲರಿಗೂ ನಮಸ್ಕಾರ. ಗಾಯತ್ರಿ's ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಪನ್ನೀರ್ ಟಿಕ್ಕಾ ಮಸಾಲ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿನಿ. ಗ್ಯಾಸ್ ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ. ಅದಕ್ಕೀಗ 2 ಚಕ್ಕಿ ಪೀಸು ಅಂದರೆ ದಾಲ್ಚಿನ್ನಿ, ಒಂದು 2 ಪೀಸ್ ದಾಲ್ಚಿನ್ನಿ, ಒಂದು 2 ಏಲಕ್ಕಿ, ಒಂದು 3 ಲವಂಗ ಇಷ್ಟು ಹಾಕ್ಕೊಂಡಿನಿ. ಆಮೇಲೆ ಒಂದು 2 ಪಲಾವ್ ಎಲೆ, ಒಂದು ದೊಡ್ಡ ಕಟ್ ಮಾಡಿದ್ದು 2 ಉಳ್ಳಾಗಡ್ಡಿ ತೊಗೊಂಡಿನಿ. ಆಮೇಲೆ 2 ಸಣ್ಣ ಟೊಮೆಟೊ, ಇದನ್ನು ಸ್ವಲ್ಪ ಫ್ರೈ ಅಂದರೆ ಸ್ವಲ್ಪ ಕೈ ಆಡಿಸಿ. ಆಮೇಲೆ ಒಂದು 8ರಿಂದ 10 ಗೋಡಂಬಿ ಹಾಕಿದರೆ ಚಲೋ ರುಚಿ ಆಗ್ತದೆ. ಒಂದು ಸ್ವಲ್ಪ ಕೈ ಆಡಿಸಿ ಇದಕ್ಕೆ ಒಂದು 10 ನಿಮಿಷ ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು. ಈಗ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿನಿ. ಒಂದು 10 ನಿಮಿಷ ಬೇಯಲಿ. ಇದು ಬೇಯೋಷ್ಟೊತ್ತಿಗೆ ನಾವು ಈಗ ಪನ್ನೀರನ್ನ ಮ್ಯಾರಿನೇಟ್ ಮಾಡೋಣ. ಇಲ್ಲಿ ನಾನು 500 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿನಿ. ಕ್ಯೂಬ್ಸ್ 500 ಗ್ರಾಮ್ ಇವು. ನೀವು ಬೇಕಾದರೆ 200 ಗ್ರಾಮ್ ಹಾಕೋಬೋದು. ನಿಮ್ಮ ಮನೆಗೆ ಎಷ್ಟು ನೋಡಿಕೊಂಡು ಹಾಕೋರಿ. ಇದಕ್ಕೀಗ ಒಂದು 2 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿನಿ. ಆಮೇಲೆ 1 ಚಮಚದಷ್ಟು ಧನಿಯಾ ಪೌಡರು, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡರು, ಅದಕ್ಕೆ ಎಷ್ಟು ಬೇಕಷ್ಟು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕೀಗ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು. ಕೈಲೇ ಮಿಕ್ಸ್ ಮಾಡ್ಕೋತೀನಿ, ಚಮಚದಲ್ಲೇ ಸರಿ ಆಗೋದಿಲ್ಲ. ಕಲಸಿ ಇಟ್ಬಿಡಬೇಕು ಒಂದು 5 ನಿಮಿಷ. ಈಗ ಮುಚ್ಚಿಡ್ತೀನಿ. ಈಗ ಕಲಸಿದ್ದಾಯಿತು. ಈಗ ಅದು ಫ್ರೈ ಆಯ್ತು, ಉಳ್ಳಾಗಡ್ಡಿ ಮೆತ್ತಗಾದ ನೋಡೋಣ. ಈಗ ಕುದಿಲಿಕ್ಕೆ ಇಟ್ಟಿದ್ದೀವಲ್ಲ, ಒಂದು 10 ನಿಮಿಷ ಆಯ್ತು. ಈಗ ಆಫ್ ಮಾಡಿ ಇದನ್ನು ಆರ್ಲಿಕ್ಕೆ ಇಡಿ ಒಂದು ಪ್ಲೇಟ್ನಾಗ ಹಾಕ್ಕೊಂಡು. ಈಗ ಅದೇನು ಮ್ಯಾರಿನೇಟ್ ಮಾಡಿದ್ವಲ್ಲ ಪನ್ನೀರು, ಅದನ್ನೀಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಪ್ಯಾನ್ ಇಟ್ಕೊಂಡು ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು. ಈಗ ಕಲಸಿದ್ವಲ್ಲ ಅದನ್ನೆಲ್ಲ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎರಡು ಕಡೆ ಸ್ವಲ್ಪ ರೋಸ್ಟ್ ಆದರೆ ಸಾಕು. ಈಗ ಅವನ್ನೆಲ್ಲ ತಿರುವಿ ಹಾಕಬೇಕು. ಕೆಳಗೆಲ್ಲ ಆಗಿರ್ತಾವಲ್ಲ, ಈಗ ಮತ್ತು ಒಂದು ಸೈಡ್ ಇನ್ನೊಂದು ಸೈಡು ಬೇಯಿಸ್ಕೋಬೇಕು. ಇದ್ರ ಜೋಡಿನೇ ನಾವು ದಪ್ಪಾಗಿ ಒಂದು ಕ್ಯೂಬ್ಸಾಗಿ ಕಟ್ ಮಾಡಿದ್ದು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕ್ಕೋಬೇಕು. ಇದ್ರ ಜೋಡಿನೇ ಫ್ರೈ ಆಗಿಬಿಡ್ತಾವೆ ಅವನು. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಹಾಕ್ಕೋಬೋದು, ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಕ್ಯೂಬ್ಸು. ಒಂದು ಸ್ವಲ್ಪ ಅವೆರಡು ಮೆತ್ತಗಾದ್ರೆ ಸಾಕು. ನೋಡಿರಿ, ಈಗ ಚೆಂದಾಗೆ ಬೆಂದಾವ. ಈಗ ಪನ್ನೀರು ಕ್ಯಾಪ್ಸಿಕಮ್ಮು ಉಳ್ಳಾಗಡ್ಡಿ ಎಲ್ಲ ಬೆಂದಾವ. ಈಗ ಒಂದು ಸೈಡ್ ಇಟ್ಬಿಡೋಣ ಇದನ್ನೀಗ. ಆಮೇಲೆ ಇದು ಆರೇದೀಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು.
ನಿಮ್ಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋರಿ. ಈಗ ಅದು ಪನ್ನೀರ್ ಕಲಿಸಿದಲ್ಲ ಅದೇ ಬೌಲಿಗೆ ನಾನು ತಕ್ಕೋತೀನಿ ಇದನ್ನು ರುಬ್ಬಿದ್ದು. ಈಗ ಉಳಿದದನ್ನು ರುಬ್ಕೋತೀನಿ. ಈಗ ನೋಡಿರಿ ಎಲ್ಲ ರುಬ್ಕೊಂಡಿದ್ದಾಯಿತು. ಈಗ ಒಗ್ಗರಣೆ ಮಾಡ್ಕೊಳ್ಳೋನು. ಮತ್ತೊಂದು ಪ್ಯಾನ್ ಇಟ್ಕೊಂಡಿನಿ. ಇಲ್ಲಿ ಮತ್ತು ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಪ್ಯಾನ್ ಕಾಯ್ದ ಮೇಲೆ. ಈಗ ಒಂದು ಅರ್ಧ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡಿದ್ದು ಹಾಕ್ತೀನಿ. ನಿಮಗೆ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿನ. ಇದಕ್ಕೂ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋತೀನಿ. ನೀವು ಬೇಕಾದ್ರೆ ಮನೆಯಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿನೂ ಹಾಕ್ಬೋದು. ಇದನ್ನು ಚೆಂದಾಗಿ ಫ್ರೈ ಮಾಡ್ಕೋಬೇಕು, ಎರಡೂ ಹಸಿ ವಾಸನೆ ಹೋಗೋವರೆಗೂ. ಎಲ್ಲ ಹಸಿ ವಾಸನೆ ಹೋದ್ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಇದ್ರ ಜೊತೆನೇ ಫ್ರೈ ಮಾಡ್ಕೋಬೇಕು. ಇದನ್ನು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಇಟ್ಕೋಬೇಕು. ಮೀಡಿಯಮ್ ಫ್ಲೇಮ್ ಅಥವಾ ನಮ್ಗೆ ಹೆಂಗೆ ಅದು ನೋಡ್ಕೊಂಡು ನಾವು ಹೆಚ್ಚು ಕಡಿಮೆ ಮಾಡ್ತಿರ್ಬೇಕು ಗ್ಯಾಸ್ ಸ್ಟವ್ನ. ಈಗ ಇದಕ್ಕೆ ಒಂದು 3-4 ಹಸಿ ಮೆಣಸಿನ್ಕಾಯಿ ಹೆಚ್ಚಿದ್ದು ಹಾಕ್ಕೋತೀನಿ. ನಿಮ್ಗೆ ಖಾರ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಕೋರಿ. ಇವು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ನಾನು ಒಂದು 4 ಹಾಕ್ಕೊಂಡೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಗ್ರೇವಿಗೆ, ಯಾಕಂದ್ರೆ ಪನ್ನೀರ್ಗೂ ಹಾಕ್ಕೊಂಡಿರ್ತೀವಿ ನಾವು. ಇದಕ್ಕೂ ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಒಂದು ಅರ್ಧ ಚಮಚ ಹವೀಜ್ ಪುಡಿ, ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಎಲ್ಲನೂ ಹಾಕ್ಕೋಬೇಕು ಇದಕ್ಕೆ. ಮತ್ತೊಂದು 2 ಚಮಚ ಮೊಸರು ಹಾಕ್ಕೋತೀನಿ. ಮತ್ತು ನಿಮ್ಗೆ ಕ್ರೀಮ್ ಇದ್ರೆ ಫ್ರೆಶ್ ಕ್ರೀಮ್ ಇದ್ರೂ ಹಾಕ್ಕೋರಿ. ನಾ ಏನು ಹಾಕ್ಕೊಂಡಿಲ್ಲ ಇಲ್ಲೇ, ಹಾಕ್ಕೋಬೇಕಂತೇನಿಲ್ಲ, ಹಾಗೇನೂ ರುಚಿಯಾಗಿ ಆಗ್ತದೆ ಇದು. ಈ ಮೊಸರು ಹಾಕಿದ್ಮೇಲೆ ಸಣ್ಣ ಫ್ಲೇಮ್ ಒಳಗೆ ಸಣ್ಣ ಉರಿ ಇಟ್ಟು ಬೇಯಿಸಬೇಕು. ಈಗ ಇದಕ್ಕೆ ಗ್ರೇವಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ನಿಮಗೆ ಜಾಸ್ತಿ ತೆಳು ಬೇಕಾದ್ರೆ ಜಾಸ್ತಿ ನೀರು ಹಾಕೋರಿ, ಗಟ್ಟಿ ಬೇಕಾದ್ರೆ ಸ್ವಲ್ಪ ಹಾಕೋರಿ. ಇದು ಚಪಾತಿ ಪರೋಟಕ್ಕೆ ಸೂಪರಾಗಿರುತ್ತೆ ಇದು. ಈಗ ಮುಚ್ಚಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಬಿಡಬೇಕದು. ಈಗ ನೋಡಿರಿ ಎಷ್ಟು ಚಂದ ಎಣ್ಣೆ ಬಿಟ್ಟದ. ಈ ಥರ ಆಗಬೇಕು, ಅಂದರೆ ಎಲ್ಲನೂ ಹಸಿ ವಾಸನೆ ಹೋಗಿರ್ತದೆ. ಇದು ಗ್ರೇವಿ ರೆಡಿ ಆತಂತ ಅರ್ಥ. ಇದು ಹಿಂಗಾದ್ರೆ
ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕ್ಕೋತೀನಿ. ಈಗ ಫ್ರೈ ಮಾಡ್ಕೊಂಡಿದ್ದೆಲ್ಲ ಪನ್ನೀರ್ ಅದನ್ನು ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ಇದನ್ನು. ನೋಡಿರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು. ಅತಿ ತೆಳುವಾದ್ರೂ ಚಲೋ ಅನ್ಸಂಗಿಲ್ಲ. ಚಪಾತಿಗೆ ಅದು ಹಚ್ಕೊಂಡು ತಿನ್ಲಿಕ್ಕೆ ಬರುವಂಗೆ ಇರಬೇಕು. ಈಗ ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಹಾಕಿದ್ರೆ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಆಯ್ತು ನೋಡಿರಿ. ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ.